ಒಂದು ಕಡೆ ಸಚಿವ ಸಂಪುಟ ವಿಸ್ತರಣೆ, ಮತ್ತೊಂದು ಕಡೆ ಹಿರಿಯ ಶಾಸಕರ ಅಸಮಾಧಾನ. ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕರಂತ ಪ್ರದೀಪ್ ಈಶ್ವರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಒಂದು ಕಡೆ ಸಚಿವ ಸಂಪುಟ ವಿಸ್ತರಣೆ ಆಗಿದೆ, ಮತ್ತೊಂದು ಕಡೆ ಹಿರಿಯ ಶಾಸಕರಿಂದ ಅಸಮಾಧಾನ ಆಗ್ತಾ ಇದೆ. ರಾಜೀನಾಮೆಗೆ ಕೂಡ ಕೆಲವರು ಮುಂದಾಗ್ತಾ ಇರೋಂಥದ್ದು. ಇಲ್ಲ, ಅದು ರಾಜೀನಾಮೆ ಯಾರೂ ಕೊಡಲ್ಲ, ವಾಪಸ್ ಪಡಿತಾರೆ. ನನಗೆ ನಂಬಿಕೆ ಇದೆ. ನಮ್ಮ ಪಕ್ಷದ ಸಿದ್ಧಾಂತ ದೊಡ್ಡದು, ನಮ್ಮ ಪಕ್ಷ ದೊಡ್ಡದು. ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ನಾವು 28 ಪವರ್ಗೆ ಬರಬೇಕು, 150 ಸೀಟ್ ಗೆಲ್ಲಬೇಕು. ನಾವು ಖಂಡಿತವಾಗೂ ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ಬರ್ತೀವಿ. ಈಗ ಯಾರನ್ನೆಲ್ಲ ಅಕಾಮಿಡೇಟ್ ಮಾಡೋಕ್ಕಾಗಿಲ್ಲ ಅವ್ರನ್ನ 28 ಅಕಾಮಿಡೇಟ್ ನಮ್ಮ CM ಅವ್ರು ಮಾಡ್ತಾರೆ. ಸರ್, ಎಲ್ಲೋ ಒಂದು ಕಡೆ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಯನ್ನು ಈ ಬಾರಿ ಕಡೆಗಣಿಸಲಾಗಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇರೋಂಥದ್ದು. ಸರ್, ಈಗ ಎಸ್, ನಿಮ್ಮ ವಾದ ಕರೆಕ್ಟೇ. ನಾನು ಇನ್ನೊಂದು ವಾದ ಹೇಳ್ತೀನಿ. KH ಮುನಿಯಪ್ಪ ಸಾಹೇಬರು ಕೋಲಾರ ಭಾಗದವ್ರೆ, KH ಮುನಿಯಪ್ಪ ಸಾಹೇಬರು ಚಿಕ್ಕಬಳ್ಳಾಪುರದವರು. ಒಂದು ಗೊತ್ತಿರಲಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಹತ್ರ KH ಮುನಿಯಪ್ಪ ಸಾಹೇಬ್ರವ್ರ ಊರು. ಅವರು ಕೋಲಾರನ ಪ್ರತಿನಿಧಿಸಿದರು. ಅವರು ಶಿಡ್ಲಘಟ್ಟದಲ್ಲಿ ಲಾಯರ್ ಆಗಿ ವರ್ಕ್ ಮಾಡಿದರು. ಈಗ ಆ ಕೋಟದಲ್ಲಿ KH ಮುನಿಯಪ್ಪ ಸಾಹೇಬ್ರು ಕೊಟ್ಟಿದ್ದಾರಲ್ಲ, ಕೊಟ್ಟಿಲ್ಲ ಅಂತ ಯಾಕೆ ಅನ್ಕೋಬೇಕು? ಓಕೆ, ಅವರು ಬೆಂಗಳೂರು ಗ್ರಾಮಾಂತರ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಇವಾಗ ಅಲ್ಲಿ ಅವ್ರು ಕೊಟ್ಟಿದ್ದಾರಲ್ಲ. ಈಗ ನನ್ನ ಜಿಲ್ಲೆಗೆ MC ಸುಧಾಕರ್ ಸಾಹೇಬ್ರಿಗೆ 3 ವರ್ಷ ಅವಕಾಶ ಕೊಟ್ಟಿದ್ದಾರಲ್ಲ, ಉನ್ನತ ಶಿಕ್ಷಣ ಇಲಾಖೆ ಕೊಟ್ಟಿದ್ದಾರೆ. ಈ ಸಲ ಅಕಾಮಿಡೇಟ್ ಮಾಡೋಕ್ಕಾಗಿಲ್ಲ, ಬಿಡಿ 28ಗೆ ಅಕಾಮಿಡೇಟ್ ಆಗ್ತಾರೆ. ನಮ್ಮ ಸುಬ್ಬಾರೆಡ್ಡಿ ಸಾಹೇಬ್ರು 28ಗೆ ಮಿನಿಸ್ಟರ್ ಆಗ್ತಾರೆ. ಆಗಲಿ, ನಾವು ನಂಬರ್ ಬಂದೇ ಬರ್ತೀವಿ. ತಪ್ಪೇನಿದೆ? ಕಾಯೋದ್ರಲ್ಲಿ ತಪ್ಪೇನಿದೆ? ಒಂದು ಕಡೆ ಯುವ ಶಾಸಕರಿಗೆ ಅವಕಾಶ ಈ ಸರಿ ಸಿಗುತ್ತೆ ಹೆಚ್ಚಿನದಾಗಿ ಅನ್ನೋದು ರಾಹುಲ್ ಗಾಂಧಿ ಕೂಡ ಇದೇ ಇಂಗಿತವನ್ನು ವ್ಯಕ್ತಪಡಿಸಿದ್ರು. ಅದು ನೀವು ಕೂಡ ಆಕಾಂಕ್ಷಿಗಳಾಗಿದ್ರಿ. ಸರ್, ಇಲ್ಲ, ಪ್ರಯತ್ನ ಅಂದರೆ ಕೇಳಿರೋದು ನಿಜ, ಬಟ್ ಡಿಮ್ಯಾಂಡ್ಸ್ ಇರಲಿಲ್ಲ. ಬೇಕೇ ಬೇಕು ಅಂತ ಡಿಮ್ಯಾಂಡ್ಸ್ ಇರಲಿಲ್ಲ. ಪ್ರಯತ್ನ ಪಟ್ಟಿದ್ದೀವಿ. ಓಕೆ, ಮುಂದಿನ ಸಲ ಆಗುತ್ತೆ, ಇಲ್ಲ ಅದ್ರ ಮುಂದಿನ ಸಲ ಆಗುತ್ತೆ. ವಿಲ್ ವೆಯ್ಟ್. ಸರ್, ಪದೇ ಒಂದು ರೀತಿ ಗೊಂದಲ ಆಗಿತ್ತು. ಮೊದಲನೇ ಪಟ್ಟಿ ಬಂತು, ಒಂದು SS ಮಲ್ಲಿಕಾರ್ಜುನ ಹೆಸರನ್ನ ಸೇರಿಸಲಾಯಿತು, ಮಂಕಾಳು ವೈದ್ಯ ಅವರ ಹೆಸರನ್ನು ಬಿಡೋದು, ಇದೆಲ್ಲ ಒಂದು ಕಡೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇಲ್ವ? ಇಲ್ಲ, ಅದು ಟೈಪೋಗ್ರಫಿಕಲ್ ಎರರ್. ಮಂಕಾಳು ವೈದ್ಯ ಸಾಹೇಬ್ರದ್ದು ಡಿಸ್ಕಷನಲ್ಲಿ ಇರಲಿಲ್ವಂತೆ. ಅದನ್ನು ಟೈಪೋಗ್ರಫಿಕಲ್ ಎರರ್ ಆಗಿತ್ತು. ACC ಅವ್ರು ಕ್ಲಾರಿಫೈ ಕೊಟ್ಟು ಮಲ್ಲಿಕಾರ್ಜುನ್ ಸಾಹೇಬ್ರದ್ದು ಹಾಕಿದ್ದಾರೆ. ಅದು ಟೈಪೋಗ್ರಫಿಕಲ್ ಎರರ್, ಚೇಂಜ್ ಮಾಡಿದ್ದಲ್ಲ. ತಾವೇನಾದರೂ CM ಭೇಟಿಯಾದಂಥ ಸಂದರ್ಭದಲ್ಲಿ ಏನು ಹೇಳಿದ್ರು ಸರ್? ಏನಿಲ್ಲ, ನಾನು CM ಸಾಹೇಬ್ರಿಗೆ ಇಷ್ಟ ಹೇಳಿದ್ದು, ಸರ್ ನಾನು ಪಕ್ಷಕ್ಕೆ ನಿಮ್ಮೆಲ್ಲರಿಗೂ ನಿಷ್ಠೆಯಿಂದ ಇರ್ತೀನಿ. ನಂದು ಯಾವುದು ಮಾಧ್ಯಮದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರದವ್ರು ಮೀಟಿಂಗ್ ಮಾಡ್ತಿದ್ದಾರೆ ಅಂತ ಬರ್ತಿದೆ. ನಾನು ಆ ಮೀಟಿಂಗಲ್ಲಿ ಭಾಗವಹಿಸಿಲ್ಲ. ನಾನು ಪಕ್ಷನಿಷ್ಠೆ. ನನಗೆ ಯಾವುದೇ ಡಿಮ್ಯಾಂಡ್ಸ್ ಇಲ್ಲ, ರಿಸರ್ವೇಷನ್ಸ್ ಇಲ್ಲ, ಇದು ಬೇಕೇ ಬೇಕು ಅಂತ ಹಠ ಇಲ್ಲ. ನೀವೇನು ಕೆಲಸ ಕೊಟ್ಟರೆ ಅದು ಮಾಡ್ಕೊಂಡು ಹೋಗ್ತೀನಿ. KPCCಯಲ್ಲಿ ಕಸ ಗುಡಿಸು ಅಂದರೂ ಹೋಗಿ ಗುಡ್ಸೋಕ್ಕೆ ರೆಡಿ. ನಾನು ಪಕ್ಷದ ಐಡಿಯಾಲಜಿ ನಂಬ್ಕೊಂಡು ರಾಜಕಾರಣಕ್ಕೆ ಬಂದಿದ್ದೀನಿ. ಐಡಿಯಾಲಜಿಗೋಸ್ಕರ ನಿಲ್ತೀನಿ. ಮೈ ಐಡಿಯಾಲಜಿ ಇಸ್ ಬಿಗ್ಗರ್ ದೆನ್ ಪವರ್. ಕ್ಯಾಬಿನೆಟ್ ರ್ಯಾಂಕ್ಗಿಂತ ನಾನು ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ ನೋಡಿ, ಆ ಐಡಿಯಾಲಜಿ ದೊಡ್ಡದು. ಒಂದು ಕಡೆ TB ಜಯಚಂದ್ರ ಆಗ್ಬೋದು, ದಿನೇಶ್ ಗುಂಡೂರು ಆಗ್ಬೋದು ಸೇರಿದಂಥ ಹಲವು ಹಿರಿಯ ಶಾಸಕರು ನಾವು ರಾಜೀನಾಮೆ ಕೊಡ್ತೀವಿ, 6-7 ಬಾರಿ ಗೆದ್ದಿದ್ರು ಕೂಡ ನಮಗೆ ಮನ್ನಣೆ ಸಿಕ್ಕಿಲ್ಲ, ಯಾಕೆ ನಾವು ಪಕ್ಷದಲ್ಲಿ ಇರಬೇಕು ಅನ್ನೋದು ಕೂಡ ಹೇಳ್ತಾ ಇರೋಂಥದ್ದು. ಹಂಗೇನಿಲ್ಲ ಸರ್, ಎಲ್ಲ ಸಮಾಧಾನ ಆಗ್ತಾರೆ. ಗೊತ್ತಿರೋ ಪ್ರಕಾರ ಸಾಹೇಬ್ರು ಕರೆದು ಮಾತಾಡ್ತಾರೆ ಇವತ್ತು ನಾಳೆ, ಎಲ್ಲ ಸರಿ ಹೋಗುತ್ತೆ ಸರ್. ಈಗ ಹಂಗಾಮಿ ಸ್ಪೀಕರ್ ಆಗಿ ಆಯ್ಕೆ ಬೇರೆ ಆಗಿದ್ದಾರಲ್ಲ ನಮ್ಮ ಸಾಹೇಬರು. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರ ಪ್ರದೀಪ್ ಈಶ್ವರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿಜಯನಾಗ್ತಿದ್ದ LN ಸ್ವಾಮಿ, TV5 ಬೆಂಗಳೂರು.